ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. 4ನೇ ಫೆಬ್ರವರಿ 2020 ಲೈವ್ ಕಾರ್ಯಕ್ರಮದಲ್ಲಿ ಬಾಪೂಜಿ ದಶರಥ್ ಭಾಯ್ ಪಟೇಲ್ ರವರು ಹೇಳಿದಂತಹ ವಿಷಯ ಏನು ಎಂಬುದನ್ನು ತಿಳಿಯೋಣ. ಧರ್ಮಗ್ಲಾನಿ ಉಂಟಾದಾಗಲೆಲ್ಲ ನಾನು ಬಂದು ಅಧರ್ಮವನ್ನು ಅಳಿಸಿ ಹಾಕುತ್ತೇನೆ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ನುಡಿದಿದ್ದಾನೆ. ಹಿಂದೂ ಶಾಸ್ತ್ರಗಳಲ್ಲಿ ಪರಬ್ರಹ್ಮ ಪರಮೇಶ್ವರ ನಿರಂಜನ ನಿರಾಕಾರ ನಿರ್ಗುಣ ಎಂದಿದ್ದಾರೆ. ಭಗವಂತ ಪರಂಧಾಮದಲ್ಲಿ ನಿರಾಕಾರ ಸ್ವರೂಪದಲ್ಲಿದ್ದಾನೆ. ಪೈಗಂಬರರು ಯೇಸು ಕ್ರಿಸ್ತನೂ ಸಹ ನಿರಾಕಾರನನ್ನೇ ಧ್ಯಾನಿಸುತ್ತಾರೆ, ಅವರ ಬಗ್ಗೆ ಹೇಳಿದ್ದಾರೆ. ಗಾಡ್ ಈಸ್ ಲೈಟ್ ಎಂದು ಯೇಸು ಕ್ರಿಸ್ತರು ಹೇಳುತ್ತಾರೆ. ಬ್ರಹ್ಮಾಂಡದ ಪರಂಧಾಮದಲ್ಲಿರುವ ಪರಮಾತ್ಮ ನಿರಾಕಾರನಾಗಿದ್ದಾನೆ. ಅಂದರೆ ಇಲ್ಲಿ ಕೇವಲ ಒಂದು ಬ್ರಹ್ಮಾಂಡದ ಬಗ್ಗೆ ಹೇಳಲಾಗಿದೆ. ಈ ಬ್ರಹ್ಮಾಂಡ ಕೇವಲ ಒಂದು ಪ್ರಕಾಶ ವರ್ಷದಷ್ಟಿದೆ. 1400 ವರ್ಷಗಳ ಹಿಂದೆ ಮೊಹಮ್ಮದರು ತಾನು ಕೊನೆಯ ನಬಿ ಆಗಿದ್ದೇನೆ ಎಂದಿದ್ದಾರೆ ಮತ್ತು ತನ್ನ ನಂತರದಲ್ಲಿ ಪುನಃ ಯಾವ ನಬಿಗಳು ಬರುವುದಿಲ್ಲ ಎಂದಿದ್ದಾರೆ. ನಂತರದಲ್ಲಿ ಅವರ ವಂಶದ ಬೇರೆ ಬೇರೆ ಖಲೀಫಾಗಳು ಆರಂಭದಲ್ಲಿದ್ದವು. ಆದಮ್ ಹಾಗೂ ಮುಸಲ್ಮಾನರಲ್ಲಿ ಸಹ 73 ಪ್ರಕಾರಗಳಿವೆ. ಹಿಂದೂಗಳಲ್ಲಂತೂ ಸುಮಾರು ಚಿಕ್ಕ ದೊಡ್ಡ ಎಲ್ಲವನ್ನು ಸೇರಿಸಿದರೆ 35,000 ಸಂಪ್ರದಾಯಗಳಿವೆ. ಇವು ಅನೇಕ ಧರ್ಮ, ಮಠ, ಪಂಥ, ಸಂಪ್ರದಾಯಗಳಾಗಿ ಭಾಗಗಳಾದವು. ಇದರಂತೆ ಈಸಾಯಿಗಳಲ್ಲಿಯೂ ಸಹ ಬಹಳಷ್ಟು ವಿಭಜನೆಗಳಿವೆ. ಪ್ರತಿಯೊಂದು ಏಕೆ ಹೀಗೆ ಒಡೆದು ಹರಿದು ಹಂಚಿ ಹೋದವು? ಇದಕ್ಕೆಲ್ಲ ಕಾರಣ ಸೂಕ್ಷ್ಮ ಲೋಕದವರು. ಈ ಭೂಮಿಯ ಮೇಲೆ ಅನೇಕ ಧರ್ಮ, ಮಠ, ಪಂಥ, ಸಂಪ್ರದಾಯ ಏನೆಲ್ಲ ಬಂದವೋ ಅವರೆಲ್ಲ ದೂರ ದೂರದ ಸಣ್ಣ ದೊಡ್ಡ ವಿಶಾಲ ಗ್ಯಾಲಕ್ಸಿಗಳಿಂದ ಮತ್ತು ಚಿಕ್ಕ ಚಿಕ್ಕ ಯೂನಿವರ್ಸ್ಗಳಿಂದ ಬಂದಿದ್ದಾರೆ. ಇಲ್ಲಿ ಬಂದು ಅವರು ಅನೇಕ ಧರ್ಮ, ಮಠ, ಪಂಥ ಮತ್ತು ಸಂಪ್ರದಾಯಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಇದನ್ನು ಬಾಪೂಜಿಯವರು ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದಾರೆ. ಇದು ಬಹಳ ಆಳವಾಗಿ ಯೋಚಿಸುವಂತಹ ವಿಷಯವಾಗಿದೆ. ನಾವು ಯೋಚಿಸಬೇಕಾದ ವಿಷಯವೆಂದರೆ ಏಕೆ ಧರ್ಮದ ಹೆಸರಿನಲ್ಲಿ ಅಧರ್ಮ ಇಂದು ತಾಂಡವವಾಡುತ್ತಿದೆ? ಧರ್ಮದ ಬಗ್ಗೆ ಅಶಾಂತಿ ಹಾಗೂ ಯುದ್ಧಗಳೇ ಏಕೆ ಆಗುತ್ತಿವೆ ಎಂಬುದನ್ನು ನಾವು ಯೋಚಿಸಬೇಕಾಗಿದೆ. 5,000 ವರ್ಷಗಳ ಹಿಂದೆ ಶ್ರೀಕೃಷ್ಣನು ಬಯಸದಿದ್ದರೂ ಸಹ ಅಂದು ಕುರುಕ್ಷೇತ್ರ ಯುದ್ಧ ನಡೆದು ಹೋಯಿತು. ದ್ವಾರಕೆಯು ಮುಳುಗಿ ಹೋಯಿತು. ಕೃಷ್ಣ ತನ್ನ ಕುಲವನ್ನೇ ನಾಶ ಮಾಡಬೇಕಾಗಿ ಬಂತು. ಈ ರೀತಿ ಏಕೆ ನಡೆಯಿತು ಎಂಬುದರ ಬಗ್ಗೆ ಬಹಳ ಆಳವಾದ ಅಧ್ಯಯನ ಮಾಡಬೇಕಿದೆ. ಬಾಪೂಜಿಯವರು ಇದರ ಬಗ್ಗೆ ಸದಾ ಹೇಳುತ್ತಲೇ ಬಂದಿದ್ದಾರೆ. ಇದೆಲ್ಲವೂ ಸೂಕ್ಷ್ಮ ಜಗತ್ತಿನವರ ಆಟವಾಗಿದೆ ಎಂದು. ಸೂಕ್ಷ್ಮ ಜಗತ್ತೇ ಸ್ಥೂಲ ಜಗತ್ತನ್ನು ಆಳುತ್ತಿದೆ, ನಡೆಸಿಕೊಂಡು ಹೋಗುತ್ತಿದೆ ಎಂದು ಹೇಳುತ್ತಾರೆ ಬಾಪೂಜಿಯವರು. ಈಗಾಗಲೇ ವಿಷ್ಣುವು 24 ಅವತಾರಗಳನ್ನು ತಳೆದಿದ್ದಾನೆ ಮತ್ತು ಕಲ್ಕಿ ಅವತಾರ ಸಹ ಆಗುವುದರಲ್ಲಿದೆ ಎಂದು ಭಕ್ತಿ ಮಾರ್ಗದವರು ಹೇಳುತ್ತಿದ್ದಾರೆ. ಶಿವನ ಅವತಾರಗಳು, ಬ್ರಹ್ಮ ಶಂಕರರ ಅವತಾರಗಳು, ಪಾರ್ವತಿ ದುರ್ಗೆಯ 9 ರೂಪಗಳು, 9 ಅವತಾರಗಳು ಕೂಡ ಆಗಿವೆ. ಒಮ್ಮೆ ಶಂಕರನು ಮೋಹಕ್ಕೆ ಒಳಗಾಗಿ ಸತಿಯ ಶವವನ್ನು ಹಿಡಿದು ದುಃಖಿಸುವಾಗ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತಿಯ ಶವವನ್ನು 52 ಭಾಗಗಳಲ್ಲಿ ತುಂಡರಿಸುತ್ತಾನೆ. ಅವೆಲ್ಲವೂ ಒಂದೊಂದು ಶಕ್ತಿಪೀಠಗಳಾದವು ಮತ್ತು ಒಂದೊಂದು ಶಕ್ತಿಪೀಠದಲ್ಲಿ ಒಬ್ಬೊಬ್ಬ ಕಾಲ ಭೈರವನನ್ನು ಇರಿಸಲಾಯಿತು. ನವರಾತ್ರಿಯಲ್ಲಿ 9 ರೂಪಗಳನ್ನು ಹಿಂದೂಗಳು ಪೂಜಿಸುತ್ತಾರೆ. ಹಿಂದೂಗಳಲ್ಲಿ ಅವತಾರಗಳ ಪೂಜೆಯೂ ಸಹ ನಡೆಯುತ್ತದೆ. ವಿಷ್ಣುವಿನ ರಾಮ ಮತ್ತು ಕೃಷ್ಣ ಅವತಾರಗಳನ್ನು ಸಹ ಹಿಂದೂಗಳು ಪೂಜಿಸುತ್ತಾರೆ. ರಾಮ ಮತ್ತು ಕೃಷ್ಣರು ಇವರ ಅವತಾರಗಳು
ವಿಷ್ಣು ಮತ್ತು ಆಲ್ಮೈಟಿಯ ಅವತಾರವಾಗಿವೆ. ಇದೆಲ್ಲ ಅತಿ ಗುಪ್ತ ರಹಸ್ಯವಾಗಿದೆ. ಬೇಹದ್ ಜ್ಞಾನ ಪಡೆದವರು ಈ ಎಲ್ಲ ರಹಸ್ಯವನ್ನು ತಿಳಿದುಕೊಂಡಿದ್ದಾರೆ. ನಾವು ಈ ಎಲ್ಲ ಧರ್ಮ ಪಂಥ ಇತ್ಯಾದಿಗಳಿಂದಾಚೆಗೆ ಬರಬೇಕಿದೆ. ನಮ್ಮ ಆಲೋಚನೆಗಳು ಬೇಹದ್ನ ಆಲೋಚನೆಗಳಾಗಬೇಕು. ಬೇಹದ್ ವಿಶ್ವ ಪರಿವರ್ತನೆ ಆಲೋಚನೆ ನಮ್ಮದಾಗಿರಬೇಕು. ದೇಹ ಮತ್ತು ದೇಹದ ಮೋಹದಿಂದಾಚೆ ಬರಬೇಕು. ನಮ್ಮ ದೇಹ ಮತ್ತು ದೇಹ ಸಂಬಂಧಿಗಳಿಂದ ಹೊರಬಂದು ನಾವು ನಮ್ಮ ಪ್ರೀತಿಯನ್ನು ಎಲ್ಲರಿಗೂ ನೀಡಬೇಕಾಗಿದೆ. ನಮ್ಮ ಪ್ರೇಮವು ಸೀಮಿತವಾಗಿರದೆ ಅದು ಆತ್ಮಿಕವಾಗಿರಬೇಕು, ಪರಮ ಪ್ರೇಮವಾಗಬೇಕು. ಎಲ್ಲ ಆತ್ಮರಿಗೂ ಇಂದು ಪರಮ ಪ್ರೇಮವನ್ನು ಹಂಚಬೇಕಾಗಿದೆ. ಪರಮ ಶಾಂತಿಯ ವೈಬ್ರೇಷನನ್ನು ಎಲ್ಲೆಡೆ ಹರಡಬೇಕಾಗಿದೆ ಎಂದು ಬಾಪೂಜಿಯವರು ಹೇಳುತ್ತಾರೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की